ಈಗ ನೆಕ್ಸ್ಟ್ ಎಕ್ಸಾಂಪಲ್, the cost of digging a well after every meter of digging, when it costs rupees 150 for the first meter and rises by rupees 50 for each subsequent meter. ಅಂದರೆ ಈಗ ಈಗ ತೊಡುವಾಗ ಎವ್ರಿ ಮೀಟರ್ ನಾವು ತೋಡಿದಾಗ ಫಸ್ಟ್ ಮೀಟ್ರ್ ಎಷ್ಟು ಕಾಸ್ಟ್ ಆಗುತ್ತೆ, 150 ರುಪೀಸ್ ಅಂತ. ಮತ್ತು ಅದು ಸೆಕೆಂಡ್ ಮೀಟ್ರ್ ಹೋದಾಗ 50 ರುಪೀಸ್, ಈಗ ಥರ್ಡ್ ಮೀಟ್ರ್ ಹೋದಾಗ ಮತ್ತು 50 ರುಪೀಸ್, ಹೀಗೆ ಸಬ್ಸಿಕ್ವೆಂಟ್ಲಿ ಈ ಪ್ರೈಸು ಜಾಸ್ತಿ ಆಗುತ್ತೆ. ಸೊ ಅದು ಎ ಪಿ ಅಥವಾ ಇಲ್ಲ ಅಂತ ಹೇಳಬೇಕು. ಈ ಫಸ್ಟ್ ಮೀಟ್ರಿಗೆ ಎಷ್ಟು ಕೊಡ್ಬೇಕು ನಾವು, 150 ರುಪೀಸ್. ನೆಕ್ಸ್ಟ್ ಸೆಕೆಂಡ್ ಮೀಟ್ರಿಗೆ ಎಷ್ಟಾಗುತ್ತೆ, 50 ರುಪೀಸ್ ಜಾಸ್ತಿ ಆಗುತ್ತೆ, ಅಂದರೆ 200 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮೀಟ್ರಿಗೆ ಮತ್ತೆ ಪ್ಲಸ್ 50 ರುಪೀಸ್ ಜಾಸ್ತಿ ಆಗುತ್ತೆ, 250 ರುಪೀಸ್ ಆಗುತ್ತೆ. ಈಗ ಲಿಸ್ಟ್ ಆಫ್ ನಂಬರ್ಸ್ ನಮ್ಮ ಹತ್ರ ಬಂದು ಯಾವ್ಯಾವು, 150, 200, 250. ಈ ಲಿಸ್ಟ್ ಆಫ್ ನಂಬರ್ಸ್ ಎ ಪಿನೋ ಅಥವಾ ಇಲ್ಲೋ ಅನ್ನೋದು ನಾವು ಹೇಗೆ ಕಂಡುಹಿಡಿಯಬೇಕು, ಕಾಮನ್ ಡಿಫ್ರೆನ್ಸ್ ತೆಗಿಬೇಕು. ಇದು A1, A2, A3. ಸೊ A2 ಮೈನಸ್ A1 ಎಷ್ಟಾಗುತ್ತೆ, 200 ಮೈನಸ್ 150, 50 ಆಗುತ್ತೆ. ನೆಕ್ಸ್ಟು A3 ಮೈನಸ್ A2 ಎಷ್ಟಾಗುತ್ತೆ, 250 ಮೈನಸ್ 200, 50 ಆಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ, ಸೇಮ್ ಆಗಿದೆ. ಹಾಗಾಗಿ ಇದು ಎ ಪಿ ಅಂತ ನಾವು ಹೇಳ್ಬೋದು. ಈಗ ನೆಕ್ಸ್ಟ್ ಕ್ವಶನ್ನು, ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ವೆನ್ rupees 10,000 is deposited at compound interest at 8% per annum ಅಂತ ಕ್ವಶನ್ ಕೇಳಿ. ಅಂದರೆ ಈಗ ಅಕೌಂಟ್ನಲ್ಲಿ ಇಟ್ಟಿರೋ ದುಡ್ಡು ಎವ್ರಿ ಇಯರ್ ಕಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ 10,000 ಇಟ್ಟಿದ್ದು ಫಸ್ಟ್ ಇಯರಲ್ಲಿ ಎಷ್ಟಾಗುತ್ತೆ, 8%. ಅಂದರೆ ಈಗ ಇದ್ರದ್ದು 10,000 8% ಹೇಗೆ ಕಂಡುಹಿಡಿಯೋದು ಅಂದರೆ, ಈ 10% ಅಂದರೆ ನಾವು 1 ಡೆಸಿಮಲ್ ಇಲ್ಲಿ ಪ್ಲೇಸ್ ಮಾಡಬೇಕು, ಹಾಗೆ 1% ಅಂದರೆ ಇಲ್ಲಿ ಡೆಸಿಮಲ್ ಪ್ಲೇಸ್ ಮಾಡಬೇಕು. ಆದರೆ 8% ಅಂತ ಕೇಳಿದ್ದಾರೆ. 1% 100 ಆಗುತ್ತೆ. ಸೊ 8% ಎಷ್ಟಾಗುತ್ತೆ, 800 ಆಗುತ್ತೆ. ಸೊ ಫಸ್ಟ್ ಇಯರಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಕೂಡಿ ಅಮೌಂಟ್ ಎಷ್ಟಾಗುತ್ತೆ, 10,800 ಆಗುತ್ತೆ. ಇದು ಫಸ್ಟ್ ಇಯರಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡ್ ಇಯರಲ್ಲಿ 10,800 ಮೇಲೆ 8% ಇಂಟ್ರೆಸ್ಟ್ ಆಗಿ ಅಮೌಂಟ್ ಬರುತ್ತೆ. ಸೊ 10,800ದು 8% ನಾವು ತೆಗಿಬೇಕಾಗಿತ್ತಂದರೆ ಇಲ್ಲಿ ಡೆಸಿಮಲ್ ಪ್ಲೇಸ್ ಮಾಡಬೇಕು. ಸೊ 108 ಇಂಟು 8 ಎಷ್ಟಾಗುತ್ತೆ ಅಂದರೆ 6468. ಸೊ 864 ಆಗುತ್ತೆ. ಸೊ 10,800 ಪ್ಲಸ್ 864 ಕಲಿತು ಸೆಕೆಂಡ್ ಇಯರಲ್ಲಿ ಇಂಟ್ರೆಸ್ಟು ಇಷ್ಟಾಗುತ್ತೆ. ಸೊ ನಮಗೂ 11,664 ಅಂತ ಬಂತು. ಸೊ ಈಗ ನಮಗೊಂದು ಲಿಸ್ಟ್ ಆಫ್ ನಂಬರ್ಸು ಈ ಸಿಚುವೇಶನ್ನಿಂದ ಬಂತು. ಯಾವ್ಯಾವ ಅಂದರೆ 10,000, 10,800, 11,664. ಈ ಲಿಸ್ಟ್ ಆಫ್ ನಂಬರ್ಸು ಎ ಪಿ ಎಲ್ ಇದೆಯೋ ಇಲ್ಲೋ ಅನ್ನೋದು ನಾವು ಕಂಡುಹಿಡಿಯಬೇಕು. ಸೊ ಇದು A1, A2, A3. ಸೊ A2 ಮೈನಸ್ A1 ಮಾಡಿದರೆ 800 ಬರುತ್ತೆ. ಹಾಗೆ A3 ಮೈನಸ್ A2 ಮಾಡಿದರೆ 200, 864 ಬರುತ್ತೆ. ಸೊ ಹಾಗಾಗಿ A2 ಮೈನಸ್ A1 ಮತ್ತು A3 ಮೈನಸ್ A2 ಈಸ್ ನಾಟ್ ಈಕ್ವಲ್ ಟು A3 ಮೈನಸ್ A2. ಸೊ ಕಾಮನ್ ಡಿಫರೆನ್ಸ್ ಈಸ್ ನಾಟ್ ಸೇಮ್, hence
it is not, hence it is not AP. ಸೊ ಇದು ಎ ಪಿ ಆಗಲ್ಲ ಈ ಸಿಚುವೇಶನ್. ಈಗ ನೆಕ್ಸ್ಟ್ ಕ್ವಶನಲ್ಲಿ ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ. ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ವೆನ್ ದ ಫಸ್ಟ್ ಟರ್ಮ್ ಎ ಆ್ಯಂಡ್ ದ ಕಾಮನ್ ಡಿಫರೆನ್ಸ್ ಡಿ ಆರ್ ಗಿವನ್ ಆ್ಯಸ್ ಫಾಲೋಸ್. ಸೊ ನಮಗೆ ಅವರು ಏನು ಕೇಳಿದ್ದಾರೆ ಅಂದರೆ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ಬರೀರಿ ಅಂತ ಕೇಳಿದ್ದಾರೆ. ಸೊ ನಮಗೆ ಎ ಫಸ್ಟ್ ಟರ್ಮನ್ನು ಕೊಟ್ಟಿದ್ದಾರೆ ಮತ್ತು ಕಾಮನ್ ಡಿಫ್ರೆನ್ಸ್ ಡಿನೂ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹೇಗೆ ಮಾಡ್ಬೇಕಂದ್ರೆ, ಈಗ ನಮಗೆ ಎ ಪಿ ಹೇಗಿರುತ್ತೆ ಅಂದರೆ A1, A2, A3, A4, A5 ಇದು ಎ ಪಿ ಇರುತ್ತೆ ನಮ್ಮದು. ಸೊ A1 ನಾವು ಹೇಗೆ ಬರೆಯೋದು, ಫಸ್ಟ್ ಟರ್ಮ್ ಯಾವಾಗಲೂ A1 ಫಸ್ಟ್ ಟರ್ಮ್ ಇರುತ್ತೆ. ಫಸ್ಟ್ ಟರ್ಮ್ ನಮ್ಗೆ ಕೊಟ್ಟಿದ್ದಾರೆ 10 ಅಂತ ಬರಿತೀವಿ. ನೆಕ್ಸ್ಟು A2 ನಮಗೆ ಬೇಕಾಗಿತ್ತಂದರೆ A1 ಪ್ಲಸ್ ಡಿ ಅಂತ ಬರೀಬೇಕು. A1ನಲ್ಲಿ ಡಿಫ್ರೆನ್ಸ್ ಆ್ಯಡ್ ಮಾಡಿದರೆ ನಮಗೆ A2 ಬರುತ್ತೆ. ಹಾಗಾಗಿ A2 ಏನು ಬರಿತೀವಿ, A1 ಪ್ಲಸ್ ಡಿ ಅಂತ ಬರಿತೀವಿ. A1 ಏನಿದೆ 10 ಇದೆ, ಮತ್ತು ಡಿ ಏನಿದೆ 10 ಇದೆ. ಸೊ ಸೆಕೆಂಡ್ ಟರ್ಮ್ 20 ಬಂತು. A3 ಹೇಗೆ ಬರೀಬೇಕು, A2 ಪ್ಲಸ್ ಡಿ. A2 ಏನಿದೆ 20 ಇದೆ, ಡಿಫ್ರೆನ್ಸ್ ಏನಿದೆ 10 ಇದೆ. ಸೊ 30 ಬಂತು. A3 30 ಬಂತು. ನೆಕ್ಸ್ಟು A4 ಏನಿದೆ, A3 ಪ್ಲಸ್ ಡಿ. A3 ಏನಿದೆ 30, ಡಿ 10. ಸೊ A4 ವಿಲ್ ಬಿ 40. A5 ಹೇಗೆ ಬರೀಬೇಕು, A4 ಪ್ಲಸ್ ಡಿ. A4 ಏನಿದೆ 40 ಇದೆ, ಡಿ 10. ಸೊ A5 ಟರ್ಮ್ ಏನು 50 ಬಂತು. ಸೊ ಎ ಪಿ ಸೀರೀಸ್ ವಿಲ್ ಬಿ 10, 20, 30, 40 and 50, so on. And ನಮಗೇನು ಕೇಳಿದ್ದಾರೆ, ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 4 ಟರ್ಮ್ಸ್ ಯಾವ್ಯಾವು, 10, 20, 30, 40. 10, 20, 30 and 40 are the first 4 terms of the AP. ಸೊ ನೆಕ್ಸ್ಟ್ ಕ್ವಶನಲ್ಲಿ ಫಸ್ಟ್ ಟರ್ಮ್ -2 ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸ್ 0 ಕೊಟ್ಟಿದ್ದಾರೆ. ಸೊ ಎ ಪಿ ಸೀರೀಸ್ ಹೇಗಿರುತ್ತೆ, A1, A2, A3, A4, A5. ಸೊ A1 ಹೇಗೆ ಕಂಡುಹಿಡಿತೀವಿ, A1 ಅಂದರೆ ಫಸ್ಟ್ ಟರ್ಮೇ ಆ್ಯಸ್ ಇಟ್ ಈಸ್ ನಾವು ಬರೀಬೇಕು, -2. ನೆಕ್ಸ್ಟ್ A2 ಹೇಗಿರುತ್ತೆ, A1 ಪ್ಲಸ್ ಡಿ ಅಂತ ಬರೀಬೇಕು. A1 ಏನಿದೆ -2 ಇದೆ, ಸೊ A1 ಜಾಗದಲ್ಲಿ -2 ಇದೆ, ಪ್ಲಸ್ ಡಿ ಏನಿದೆ 0 ಇದೆ. ಸೊ A2 ಟರ್ಮ್ ಏನು ಬಂತು -2. A3 A2 ಪ್ಲಸ್ ಡಿ. A2 ಏನಿದೆ -2 ಬರೀಬೇಕು. ಡಿ ಏನಿದೆ 0, -2 ಬಂತು. A3 A4 A3 ಪ್ಲಸ್ ಡಿ. A3 ಏನಿದೆ -2, ಡಿ 0, -2. Therefore the AP series will be -2, -2, so on. So first 4 terms of the AP ಯಾವು,
-2 -2 -2 -2. ಸೊ ನೆಕ್ಸ್ಟ್ ಕ್ವಶನಲ್ಲಿ ಎ 4 ಇದೆ, ಡಿ -3 ಇದೆ. ನಾವು ಎ ಪಿ ಸೀರೀಸನ್ನು ಕಂಡುಹಿಡಿಬೇಕು. ಸೊ ಎ ಪಿ ಸೀರೀಸ್ A1 A2 A3 A4. ಸೊ A1 ಏನು? ಫಸ್ಟ್ ಟರ್ಮ್ ನಾವು A1 ಅಂತೀವಿ. 4. A2 ಏನಿದೆ? A1 ಪ್ಲಸ್ ಡಿ. A1 ಏನಿದೆ? 4 ಇದೆ, 4 ಬರೀಬೇಕು A1 ಜಾಗದಲ್ಲಿ. ಡಿ ಏನಿದೆ? -3. 1. A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ. A2 ಏನಿದೆ? 1 ಇದೆ, ಪ್ಲಸ್ ಡಿ ಏನಿದೆ? -3 ಇದೆ. ಸೊ ಇದು ಏನಾಗುತ್ತೆ? -2. A4 ಏನಂದರೆ A3 ಪ್ಲಸ್ ಡಿ. A3 ಏನಿದೆ? -2 ಪ್ಲಸ್ ಡಿ ಏನಿದೆ? -3. ಸೊ ಇದನ್ನು ಸಾಲ್ವ್ ಮಾಡಿದಾಗ -5 ಅಂತ ಬರುತ್ತೆ. ಸೊ ಎ ಪಿ ಸೀರೀಸ್ ಏನು ಬರುತ್ತೆ ಅಂದರೆ 4 1 -2 ಆ್ಯಂಡ್ -5 ಅಂತ ಬರುತ್ತೆ. ಸೊ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ಎ ಪಿ ವಿಲ್ ಬಿ 4 1 -2 -5. ಸೊ ನೆಕ್ಸ್ಟ್ ಕ್ವಶನ್ ಫೋರ್ತ್. ಎ -1 ಕೊಟ್ಟಿದ್ದಾರೆ, ಡಿ 1/2 ಕೊಟ್ಟಿದ್ದಾರೆ. ಎ ಪಿ ಸೀರೀಸ್ ಏನಿರುತ್ತೆ? A1 A2 A3 A4. A1 ನಾವು ಹೇಗೆ ಕಂಡುಹಿಡಿಯಬೇಕು? ಫಸ್ಟ್ ಟರ್ಮ್ A1 ಅಂತಂತೆ, -1. A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ. A1 ಏನಿದೆ? -1 ಇದೆ, ಪ್ಲಸ್ ಡಿ ಏನಿದೆ? 1/2 ಇದೆ. ಈ -1 ಪ್ಲಸ್ 1/2 ಸಾಲ್ವ್ ಮಾಡಬೇಕಂದ್ರೆ ನಾವು LCM ತಗೊಳ್ಬೇಕು. LCM 2 ಆಗುತ್ತೆ. ಸೊ ಇಲ್ಲಿ ತೆಳಗಡೆ 1 ಇರುತ್ತೆ. 1 × 2 2 2 × 1. ಸೊ -2 + 1 ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ -1/2 ಬರುತ್ತೆ. A2 ಏನಿದೆ? -1/2. A1 -1. ನೆಕ್ಸ್ಟ್ A3ನ A2 ಪ್ಲಸ್ ಡಿ. A2 ಏನಿದೆ? -1/2. ಡಿ ಏನಿದೆ? 1/2. ಸೊ ಇದೇನಾಗುತ್ತೆ? 0 ಆಗುತ್ತೆ. A3 0 ಆಗುತ್ತೆ. ನೆಕ್ಸ್ಟ್ A4. A3 ಪ್ಲಸ್ ಡಿ. A3 ಏನಿದೆ? 0 ಇದೆ. ಡಿ ಏನಿದೆ? 1/2. ಸೊ A4 ಏನಾಗುತ್ತೆ? 1/2 ಆಗುತ್ತೆ. Therefore, AP series will be -1 -1/2 0 1/2. So next example, A is equal to -1.25, D is equal to -0.25. ಅಂದರೆ ಈ ಎಕ್ಸಾಂಪಲ್ನಲ್ಲಿ ನಮಗೆ ಡೆಸಿಮಲ್ ಕೊಟ್ಟಿದ್ದಾರೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗಿರುತ್ತೆ? A1 A2 A3 A4 A5 ಸೋ ಆನ್. ಸೊ A1 ನಾವು ಹೇಗೆ ಕಂಡುಹಿಡಿಯಬೇಕು? ಫಸ್ಟ್ ಟರ್ಮೇ A1 -1.25. A1 ಏನು ಬಂತು? -1.2. A2 A1 ಪ್ಲಸ್ ಡಿ. A1 ಏನಿದೆ? -1.25. ಡಿ ಏನಿದೆ? -0.25. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ -1.50 ಬರುತ್ತೆ. ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -1.25 -0.25 -1.50. ಸೊ A2 ನಮಗೇನು ಬಂತು? -1.50. A3 ಏನು? A2 ಪ್ಲಸ್ ಡಿ. A2 ಏನಿದೆ? -1.50 ಇದೆ, ಪ್ಲಸ್ ಡಿ ಏನಿದೆ? -0.25. ಸೊ ಇದನ್ನು ಸಾಲ್ವ್ ಮಾಡಿದಾಗ -1.75 ಬರುತ್ತೆ. ಸೊ A3 ಏನು? -1.75. A4 ಏನು ಬರುತ್ತೆ?
A3 ಪ್ಲಸ್ ಡಿ. A3 ಏನಿದೆ -1.75 ಪ್ಲಸ್ ಡಿ ಏನಿದೆ -0.25. ಸೊ ಇದನ್ನು ಸಾಲ್ವ್ ಮಾಡಿದಾಗ -2.00. ದೇರ್ಫೋರ್ ಎ ಪಿ ಸೀರೀಸ್ ನಮಗೆ ಏನು ಬಂತು, ವಿಲ್ ಬಿ -1.25 -1.50 -1.75 -2.00 so on. ಸೊ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ಅಂತ ಇವು 4 ನಂಬರ್ ಬರೆದೆ ಮುಗಿತು.